ಬೆಂಗಳೂರು ಏರ್ಪೋರ್ಟ್ನಲ್ಲಿ ಭರ್ಜರಿ ಚಿನ್ನದ ಬೇಟೆಯನ್ನಾಡಿದ್ದಾರೆ ಕಸ್ಟಮ್ಸ್ ಅಧಿಕಾರಿಗಳು. 200ಕ್ಕೂ ಅಧಿಕ ಗ್ರಾಂ ಚಿನ್ನ, 20 ಲಕ್ಷಕ್ಕೂ ಅಧಿಕ ಬೆಲೆ ಬಾಳುವ ಚಿನ್ನವನ್ನ ಕದ್ದು ಸಾಗಣೆ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದ ಖದೀಮರನ್ನ ಸೆರೆ ಹಿಡಿದಿದ್ದಾರೆ. ಧೂಪದ ಬಟ್ಟಲಿನ ಒಳಗೆ ಚಿನ್ನವನ್ನ ಸಾಗಿಸ್ತಾ ಇದ್ರು ಖತರ್ನಾಕ್ಗಳು. ಕುವೈತ್ನಿಂದ ಬೆಂಗಳೂರಿಗೆ ಚಿನ್ನವನ್ನ ಸಾಗಿಸ್ತಿದ್ದ ವ್ಯಕ್ತಿಯನ್ನ ಕೂಡ ಸದ್ಯಕ್ಕೆ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. 279 ಗ್ರಾಂ ಚಿನ್ನವನ್ನ ಸೀಸ್ ಮಾಡಿದ್ದಾರೆ ಕಸ್ಟಮ್ಸ್ ಅಧಿಕಾರಿಗಳು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಧೂಪದ ಬಟ್ಟಲ್ ಒಳಗೆ ಈ ಚಿನ್ನದ ತುಂಡುಗಳನ್ನ ಇಟ್ಟು ಕದ್ದು ಸಾಗಣೆ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಹಾಗೆ ಚಿನ್ನವನ್ನ ಕೂಡ ಸೀಸ್ ಮಾಡಿದ್ದಾರೆ. ಬರೋಬ್ಬರಿ 279 ಗ್ರಾಂ ಚಿನ್ನ, 27 ಲಕ್ಷ ಮೌಲ್ಯದ ಚಿನ್ನ ಅಂತ ಹೇಳಲಾಗ್ತಿದೆ. स्कैनिंग इमेज भी ले लो था। स्कैनिंग इमेज भी ले लो था। ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಬೆಳಗಾವಿ ಪಾಲಿಕೆಯಲ್ಲಿ ಕನ್ನಡದ ಕೇಸರಿಯ ಕಂಪು. ಇದರ ಡೀಟೇಲ್ಸ್ ಇದರ ಜೊತೆಗೆ ಹೆದ್ದಾರಿಯಲ್ಲಿ ಯುವಕರ ಹುಚ್ಚಾಟ ಯಾವ ರೀತಿಯಾಗಿ ಪರಿಣಮಿಸಿದೆ ಮುಂದಿನ ಹಂತದಲ್ಲಿ, ಇದರ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ ಬ್ರೇಕ್ ಆದ್ಮೇಲೆ. ಕನ್ನಡದ ನೆಲವಾಗಿದ್ದರೂ ಕೂಡ ಬೆಳಗಾವಿ ಪಾಲಿಕೆಯಲ್ಲಿ ಸಾಮಾನ್ಯವಾಗಿ ಆಯ್ಕೆಯಾಗೋ ಮೇಯರ್ಗಳು ಮರಾಠಿ ಭಾಷಿಕರಾಗಿರ್ತಾರೆ. 5 ವರ್ಷದ ಬಳಿಕ, ಬರೋಬ್ಬರಿ 5 ವರ್ಷದ ಬಳಿಕ ಕನ್ನಡದ ಮೇಯರ್ ಬೆಳಗಾವಿ ಪಾಲಿಕೆಗೆ ಆಯ್ಕೆಯಾಗಿರೋದು. ಸವಿತಾ ಕಾಂಬಳೆ ಅವಿರೋಧವಾಗಿ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಸವಿತಾಗೆ ಬಿಜೆಪಿಯ ಮೊದಲ ಕನ್ನಡ ಮೇಯರ್ ಅನ್ನೋ ಹೆಗ್ಗಳಿಕೆ ಕೂಡ ಇದೆ. ಲೋಕಸಭಾ ಚುನಾವಣೆ ಹೊತ್ತಿನಲ್ಲೇ ಬಿಜೆಪಿ ರಣತಂತ್ರ ರೂಪಿಸಿರುವುದು ಯಶಸ್ವಿಯಾಗಿದೆ. ಕಾರ್ಮಿಕ ಮಹಿಳೆಗೆ ಮೇಯರ್ ಪಟ್ಟವನ್ನ ಕಟ್ಟಿದೆ ಬಿಜೆಪಿ. ವಿವಿಧ ಕಂಪನಿಗಳಲ್ಲಿ ಕಾರ್ಮಿಕರಾಗಿ ಸವಿತಾ ಸೇವೆಯನ್ನ ಸಲ್ಲಿಸಿದ್ದಾರೆ. ಹಾಗೆ 5 ವರ್ಷದ ಬಳಿಕ ಆಯ್ಕೆಯಾದ ಕನ್ನಡದ ಮೇಯರ್ ಅನ್ನೋ ಹೆಗ್ಗಳಿಕೆ ಕೂಡ ಸವಿತಾ ಕಾಂಬಳೆಗೆ ಲಭ್ಯವಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬೆಳಗಾವಿ ಪಾಲಿಕೆಯ ಮೇಯರ್ ಆಗಿ ಸವಿತಾ ಕಾಂಬಳೆ ಪದಗ್ರಹಣವನ್ನು ಸ್ವೀಕರಿಸಿದ ಸಂದರ್ಭದ ದೃಶ್ಯಗಳು. 5 ವರ್ಷಗಳ ಬಳಿಕ ಬೆಳಗಾವಿ ಪಾಲಿಕೆಯ ಮೇಯರ್ ಗದ್ದುಗೆ ಮೇಲೆ ಕನ್ನಡತಿ ಒಬ್ಬರು ಕೂರ್ತಾ ಇರುವ ಸಂದರ್ಭ. ಇದೇ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಜೊತೆಯಲ್ಲಿ ಮೇಯರ್, ಉಪಮೇಯರ್, ನೂತನವಾಗಿ ಆಯ್ಕೆಯಾಗಿರುವ ಮೇಯರ್ ಹಾಗೆ ಉಪಮೇಯರ್ ಇಬ್ಬರು ಕೂಡ ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳೋಣ. ಸಾಮಾನ್ಯ ಕಾರ್ಮಿಕ ಮಹಿಳೆಗೇನು ಬಿಜೆಪಿ ಇವತ್ತು ಮಹಾನಗರ ಪಾಲಿಕೆಯ ಮೇಯರ್ ಸ್ಥಾನವನ್ನು ನೀಡಿದೆ. ಹಾಗೆ ಕೂಡ ಉಪಮೇಯರ್ ಸ್ಥಾನಕ್ಕೆ ಈಗಾಗಲೇ ಆನಂದ್ ಚವ್ಹಾಣ್ ಅವರು ಕೂಡ ಇರುವಂಥದ್ದು. ಸದ್ಯ ಏನು ಮೇಯರ್ ಆಗಿ ಆಯ್ಕೆ ಆಗಿರುವಂಥ ಏನು ಸಾಮಾನ್ಯ ಕಾರ್ಮಿಕ ಮಹಿಳೆ ಆಗಿರುವಂಥ ಏನು ಸವಿತಾ ಕಾಂಬಳೆ ಅವರು ಏನಿದ್ದಾರೆ ಅವರನ್ನು ಕೂಡ ನಾನು ಮಾತಾಡಿಸ್ತೀನಿ. ಮೇಡಮ್, ಏನೇನು ಅಜೆಂಡಾ ಇಟ್ಕೊಂಡ್ರಿ ಮೇಡಮ್? ಎಲ್ಲರಿಗೂ ನಮಸ್ಕಾರ. ಮೊದಲು ನಾನು ಪಕ್ಷದವ್ರಿಗೆ ನನಗೆ ವಂದನೆ ಹೇಳ್ತೇನೆ ರೀ. ಈ ಸ್ಥಾನಕ್ಕೆ ನಾನು ಅರ್ಹದೇನೆ ಅಂತೇಳಿ ಪಕ್ಷದವ್ರು ನನಗೊಂದು ಅವಕಾಶ ಕೊಟ್ಟಾರೆ. ಬೆಳಗಾವಿ ಜನತೆಗೆ ಅಭಿವೃದ್ಧಿ ಕಾಮಕ್ಕಾಗಿ ವರ್ಕ್ ಮಾಡ್ತೇನೆ ರೀ. ನಾನು 1 ವರ್ಷ ಒಳಗೆಲ್ಲ ಬೆಳಗಾವಿ ಜನತೆ ಸೇವೆಗಾಗಿ ನಾನು ಮಾಡ್ತೇನೆ. ಕಾರ್ಮಿಕ ಮಹಿಳೆಯಾಗಿ ಬೇರೆ ಬೇರೆ ಕಡೆ ಕೆಲಸ ಮಾಡಿದಿರಿ, ಏನು ಹೇಳ್ತೀರಿ? ಈಗ ಮೇಯರ್ ಸ್ಥಾನಕ್ಕೆ ಬಂದಿರಿ ಬೆಳಗಾವಿ ಅಂತ ಪಾಲಿಕೆಯಲ್ಲಿ. ಈ ಸ್ಥಾನ ಕೊಟ್ಟಿದಂದ್ರೆ ನಮ್ಮ ಪಕ್ಷದವ್ರಿಗೆ ಮೊದಲು ವಂದನೆ ಹೇಳ್ತೇನೆ. ಯಾರಿಗೂ ಕೀಳ ಮೇಳ ಅಂತ ನೋಡಿಲ್ಲ. ನನ್ನಂಥ ಸಾದಾ ಮಹಿಳೆಗೂ ಆ ಪಕ್ಷದೊಳಗೆ ಸ್ಥಾನ ಕೊಟ್ಟಿದ್ದಾರೆ. ಈ ಸ್ಥಾನ ಕೊಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ಅಭಿನಂದನೆ ಹೇಳ್ತೇನೆ. ಮೊದಲು ಪಕ್ಷದವ್ರಿಗೆ ಅಭಿನಂದನೆ ಹೇಳ್ತೇನೆ. ಏನೇನು ಯೋಜನೆಗಳು ಇಟ್ಕೊಂಡ್ರಿ ಮೇಡಮ್ ಬೆಳಗಾವಿ ಡೆವಲಪ್ಮೆಂಟ್ ಯೋಜನೆ? ಒಟ್ಟು ಬೆಳಗಾವಿ ಡೆವಲಪ್ಮೆಂಟ್ ಮಾಡ್ತೇನೆ ರೀ. ನಾನು 1 ವರ್ಷ ಒಳಗೆ ನನ್ನ ಕೈಲಿ ಎಷ್ಟಾಗ್ತದೆ ಅಷ್ಟು ಮಾಡ್ತೇನೆ. ಬೆಳಗಾವಿ ಅಭಿವೃದ್ಧಿಗಾಗಿ ನಾನು ವರ್ಕ್ ಮಾಡ್ತೇನೆ. ಯಾರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀರಿ? ನಮ್ಮ ಪಕ್ಷದವ್ರಿಗೆ ರೀ, ಮತ್ತು ಇಲ್ಲಿ ನಗರ ಸೇವಕ ಎಲ್ಲರಿಗೂ ರೀ, ಇದು ಸ್ಟಾಪ್ದವ್ರಿಗೆ ಎಲ್ಲರಿಗೂ ಹೇಳ್ತೇನೆ. ನನಗೆ ಇದನ್ನು ಮಾಡಿದ್ದಾರೆ ಅಭಯ್ ಪಾಟೀಲ್ ಸರ್ಗೆ, ಬೆನ್ಕೆ ಸರ್ಗೆ, ಕೋರ್ ಕಮಿಟಿಗೆ ರೀ, ನಮ್ಮ BJP ಪಕ್ಷಕ್ಕೆ ಎಲ್ಲರಿಗೂ ಹೇಳ್ತೇನೆ ರೀ ಧನ್ಯವಾದ. ಈ ಸ್ಥಾನ ನನಗೆ ಕೊಟ್ಟಿದ್ದ ಇದು ಭಾಳ ಹೆಚ್ಚಿನ ರೀ. ಈ ಪಕ್ಷ ಒಳಗೆ ಕೊಟ್ಟಂಗೆ ಯಾವುದೂ ಪಕ್ಷದಾಗ ಕೊಡೋದಿಲ್ಲ ರೀ. ಬೆಳಗಾವಿ ಅನ್ನೋದು ಗಡಿ ಜಿಲ್ಲೆ ಇದೆ. ಮರಾಠಿ ಕನ್ನಡ ಅನ್ನೋ ಒಂದು ಇದಿದೆ. ನೀವು ಕನ್ನಡ ಮರಾಠಿ ಏನು ಭಾಷಿಕರಾಗಿ ನೀವು ಆಯ್ಕೆ ಆಗಿದ್ದೀರಿ ಮೇಡಮ್ BJPಯಿಂದ ಮೊದಲು. ನಾನು
ಕನ್ನಡ ಭಾಷೆಯಾಗಿನ ಆಯ್ಕೆ ಆಗಿದ್ದೇನೆ ರೀ. ಪಕ್ಷದಲ್ಲಿ ಯಾವುದೇ ಭಾಷೆ ಭೇದ ಯಾವುದೂ ನೋಡಂಗಿಲ್ಲ ರೀ. ಬಿ ಜೆ ಪಿ ಪಕ್ಷಗಳು ಎಲ್ಲರನ್ನೂ ಸಮ ನೋಡ್ತಾರೋ, ಅದಕ್ಕಾಗಿ ನಾನು ಒಂದನೇ ಧನ್ಯವಾದನ ಹೇಳ್ತೇನೆ. ನನ್ನಂಥ ಮಹಿಳೆಗೆ ಸ್ಥಾನ ಕೊಟ್ಟಾರಂತ ಧನ್ಯವಾದ ನನ್ನ ಪಕ್ಷದವ್ರಿಗೆ. ಇದಿಷ್ಟು ಏನು ಬಿ ಜೆ ಪಿಯಿಂದ ನೂತನವಾಗಿ ಆಯ್ಕೆ ಆಗಿರುವಂಥ ಮೇಯರ್ ಸವಿತಾ ಕಾಂಬ್ಳೆ ಅವರು ಹೇಳ್ತಿರುವಂಥದ್ದು. ಸಾಮಾನ್ಯ ಕಾರ್ಮಿಕ ಮಹಿಳೆಯಾಗಿ ನಾನು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಯೋಜನೆಗಳನ್ನು ಹಾಕಿಕೊಂಡಿದ್ದೇನೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಇಲ್ಲಿ ಸಾಕಷ್ಟು ತಮ್ಮ ಏನು ಬಿ ಜೆ ಪಿ ಪಕ್ಷ ಸಾಮಾನ್ಯ ಜನರಿಗೆ ಅವಕಾಶವನ್ನು ನೀಡಿದೆ ಅನ್ನೋ ಒಂದು ಮಾತನ್ನು ಕೂಡ ಏನು ಮೇಯರ್ ಅವರು ಹೇಳ್ತಿರುವಂಥದ್ದು. ನಮ್ಮ ಜೊತೆಗೆ ಈಗ ಉಪಮೇಯರ್ ಆಗಿರುವಂಥ ಏನು ಆನಂದ್ ಚವ್ಹಾಣ್ ಅವರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಉಪಮೇಯರ್ ಆಗಿ ಆಯ್ಕೆ ಆಗಿದ್ರಿ, ಹೇಗೆ ಅನಿಸುತ್ತೆ ಮೊದಲೇ? ಫಸ್ಟ್ ಆಫ್ ಆಲ್ ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿದ ಕೋರ್ ಕಮಿಟಿ ಮೆಂಬರ್ಸ್ ಮತ್ತು ನಮ್ಮ ನೆಚ್ಚಿನ ಶಾಸಕರಾದಂಥ ಸನ್ಮಾನ ಶ್ರೀ ಅಭಯ್ ಪಟೇಲ್ ಸರ್ ಮತ್ತು ರಾಜ್ಯ ಉಪಾಧ್ಯಕ್ಷ ಅನಿಲ್ ಬೆನ್ಕೆ ಸಾಹೇಬ್ರಿಗೆ ಧನ್ಯವಾದ ವಹಿಸ್ತಿದೆ. ಮತ್ತು ಎಲ್ಲರೂ ನಮ್ಮ ಕೋರ್ ಕಮಿಟಿ ಮೆಂಬರ್ ಎಲ್ಲರಿಗೂ ಧನ್ಯವಾದ. ಅದು ಪ್ರಕಾರ ನಮ್ಮ ಎಲ್ಲರೂ ನಗರ ಸೇವಕರು ಈ ಬೆಳಗಾವಿ ಸಿಟಿದ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ನಗರ ಸೇವಕರಿಗೆ ಧನ್ಯವಾದ ಹೇಳ್ತೀನಿ. ಏನು ಯಾರಿಗೆ ಧನ್ಯವಾದ ಹೇಳ್ತೀರಿ ಸರ್? ಮತ್ತು ಜೊತೆಗೆ ಏನೇನು ಡೆವಲಪ್ಮೆಂಟಿಗೆ ಏನು ಗುರಿ ಇಟ್ಕೊಂಡ್ರಿ? ಈಗ ನಮ್ಮ ಭಾರತೀಯ ಜನತಾ ರಾಮನ ಬಗ್ಗೆ ಅವಹೇಳನಕಾರಿಯಾಗಿ ಪಾಠ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದ್ದಿರುವ ಗದ್ದಲ ಇವತ್ತು ಕಲಾಪದಲ್ಲೂ ಕೂಡ ಗದ್ದಲಕ್ಕೆ ಕಾರಣವಾಗಿದೆ. ಭರತ್ ಶೆಟ್ಟಿ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅದರಲ್ಲೂ ವಿಶೇಷವಾಗಿ ಬಿಜೆಪಿಯ ಶಾಸಕರ ವಿರುದ್ಧವಾಗಿ, ಬಿಜೆಪಿ ನಾಯಕರ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿರುವ ಪ್ರಕರಣ, ಈ ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪ ಮಾಡಿದ್ರು ಶಾಸಕ ಭರತ್ ಶೆಟ್ಟಿ. ಶೂನ್ಯ ವೇಳೆಯಲ್ಲಿ ವಿಷಯವನ್ನ ಪ್ರಸ್ತಾಪ ಮಾಡಿದ್ರು. ಈ ಸಂದರ್ಭದಲ್ಲಿ ಇದೇ ವಿಚಾರ ಬಿಜೆಪಿ ಹಾಗೆ ಕಾಂಗ್ರೆಸ್ ನಾಯಕರ ನಡುವಿನ ಮಾತಿನ ಚಕಮಕಿಗೂ ಕೂಡ ಕಾರಣವಾಗಿದೆ. ಬಿಜೆಪಿ ಶಾಸಕರ ಮೇಲಿನ ಎಫ್ಐಆರ್ಗೆ ಕಟೀಲ್ ಕೂಡ ಸಿಡಿಮಿಡಿಗೊಂಡಿದ್ದಾರೆ. ಸತ್ಯಶೋಧನಾ ಸಮಿತಿ ರಚಿಸೋಕೆ ರಮಾನಾಥ್ ರಾಯ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಪ್ರಕರಣ ಉಲ್ಬಣವಾಗದಂತೆ ನೋಡಿಕೊಳ್ಬೇಕು ಅಂತ ಕೂಡ ರಮಾನಾಥ್ ರಾಯ್ ಆಗ್ರಹಿಸಿದ್ದಾರೆ. ಭಾವನೆಗೆ ಧಕ್ಕೆ ತಂದದ್ದು ನಾವ ಅವರ ಈಗ ಮಾನ್ಯ ಅಧ್ಯಕ್ಷರು ಬಹಳ ಗಂಭೀರವಾದ ವಿಚಾರ. ಇದೀ ಶಾಸಕರ ಮೇಲೆ ಈ ರೀತಿ ಕಂಪ್ಲೇಂಟ್ ಆಗ್ತಾರಂತಂದ್ರೆ ಸರ್ಕಾರದ ವಿಚಾರ ಏನೈತಿ ಅಂದ್ರೆ ಶ್ರೀರಾಮನ ಹೆಸರು ಯಾರು ಮಾಹಿತಿ ಅದನ್ನ ಈಗ ಸರ್ಕಾರ ಎಫ್ಐಆರ್ ಆಗಿದ ತಕ್ಷಣ ಅವ್ರೇನು ಆರೋಪಿ ಏನು ಯಾವ ಇನ್ಸ್ಟ್ರಕ್ಷನ್ಸ್ ಯಾವುದು ಕಂಪ್ಲೇಂಟ್ ಕೊಟ್ಟಾಗ ನೋಡ್ಕೊಂಡು ಅಲ್ಲಿ ಬಹಳ ಒಂದು ಪರಿಸ್ಥಿತಿ ಒಂದು ಕ್ವಶನ್ ಕಾಂಗ್ರೆಸ್ ದ್ವಿಮುಖ ನೀತಿಯನ್ನು ಅನುಸರಿಸಿದೆ, ಒಂದು ತುಷ್ಟೀಕರಣದ ನೀತಿಯನ್ನು ಮಾಡಿದೆ. ನನಗನ್ನಿಸ್ತದೆ ಆ ಶಾಲೆಯಲ್ಲಿ ರಾಮನ ವಿರುದ್ಧವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟ ಮಕ್ಕಳಲ್ಲಿ ಒಂದು ಕೋಮು ಭಾವನೆಯನ್ನು ಪ್ರಚೋದನೆ ಮಾಡಿರ್ತಕ್ಕಂಥ ಶಿಕ್ಷಕಿಯನ್ನು ಅಮಾನತುಗೊಳಿಸುವ ಬದಲು ಹೋರಾಟ ಸಾರ್ವಜನಿಕರು ಮಾಡಿದಾಗ ಅದಕ್ಕೆ ನೈತಿಕ ಬೆಂಬಲ ಕೊಟ್ಟಿರ್ತಕ್ಕಂಥ ಇಬ್ಬರು ಶಾಸಕರ ಮೇಲೆ ಕೇಸು, ಮಹಾನಗರ ಪಾಲಿಕೆಯ ಸದಸ್ಯರುಗಳ ಮೇಲೆ ಕೇಸು, ಅದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಕಾನೂನು ಕ್ರಮ ಕೈಗೊಂಡಿರ್ತಕ್ಕಂಥ ಒಂದು ಅಧಿಕಾರಿಯನ್ನು ವರ್ಗಾವಣೆ ಮಾಡತಕ್ಕಂಥದ್ದು ಕಾಂಗ್ರೆಸ್ನ ತುಷ್ಟೀಕರಣದ ನೀತಿಯನ್ನು ಬಹಿರಂಗಪಡಿಸಿದೆ. ಇದು ಮತ ಬ್ಯಾಂಕಿಗಾಗಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ನ ಹೀನ ರಾಜಕಾರಣ. ಹಿಂದೆ ನಾನು ಪ್ರಶ್ನೆ ಮಾಡ್ತೇನೆ, ಈ ಜಿಲ್ಲೆಯಲ್ಲಿ ಸುಂದರರಾಮ್ ಶೆಟ್ಟಿ ಅನ್ನತಕ್ಕಂಥ ಒಂದು ರಸ್ತೆಯ ಪ್ರಕರಣಗಳು ನಡೆದಂಥ ಸಂದರ್ಭದಲ್ಲಿ ನೋಡಿ, ಜರೋಸಾ ಶಾಲೆಯಿಂದ ಪ್ರಾರಂಭವಾದ ಈ ವಿಚಾರ ಇವತ್ತು ಅಧಿವೇಶನದಲ್ಲೂ ಚರ್ಚೆ ಆಗೋ ಮಟ್ಟಕ್ಕೆ ಬೆಳೆದು ನಿಂತಿದೆ. ಸದ್ಯಕ್ಕೆ ಆ ಶಾಲೆ ಸುತ್ತಮುತ್ತಲೂ ಆಗ್ತಾ ಇರುವ ಬೆಳವಣಿಗೆ, ಇದರ ಡೀಟೇಲ್ಸ್ನೊಂದಿಗೆ ಸ್ಥಳದಿಂದಲೇ ಮಂಗಳೂರಿನಿಂದಲೇ ನಮ್ಮ ಪ್ರತಿನಿಧಿ ಶ್ರೀಪಾದ್ ಪಾಟೀಲ್ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಪಾದ್ ಪಾಟೀಲ್, ಬೆಂಗಳೂರಿನಲ್ಲಿ ಅದರಲ್ಲೂ ಅಧಿವೇಶನದಲ್ಲಂತೂ ರಾಜಕೀಯ ವಲಯದಲ್ಲಂತೂ ಗದ್ದಲಕ್ಕೆ ಕಾರಣವಾಗಿದೆ ಶ್ರೀರಾಮನ ಅವಹೇಳನೆ ವಿಚಾರ. ಸದ್ಯಕ್ಕೆ ಮಂಗಳೂರಿನಲ್ಲಿ ಸ್ಥಿತಿಗತಿ ಏನಿದೆ? ಸ್ಥಳೀಯರು ಏನು ಹೇಳ್ತಿದ್ದಾರೆ? ಅಲ್ಲಿನ ರಾಜಕೀಯ ನಾಯಕರು ಏನು ಹೇಳ್ತಿದ್ದಾರೆ? ಸ್ಮಿತಾ, ಗಮನಿಸ್ತಾ ಇದ್ದೀವಿ ಘಟನೆ ನಡೆದಂತಹ ಶಾಲೆಯ ಮುಂಭಾಗದಲ್ಲೇ ಇದ್ದೀನಿ. ಆ ಶಾಲೆಯನ್ನು ತಾವೀಗ ಗಮನಿಸ್ತಾ ಇರಬಹುದು. ಶಾಲಾ ಮಕ್ಕಳೆಲ್ಲ ಈಗ ಸ್ಕೂಲ್ ಟೈಮ್ ಆಗಿರೋದ್ರಿಂದ ಒಳಗಡೆ ಇದ್ದಾರೆ. ಪೇರೆಂಟ್ಸು ಕೂಡ ಅವ್ರನ್ನ ಕರೆದುಕೊಂಡು ಹೋಗೋಕ್ಕೆ ಶಾಲೆ ಬಿಟ್ಟ ಮೇಲೆ ಬರ್ತಾರೆ.
ಆದರೆ ಈಗಾಗಲೇ ಈ ಶಾಲೆಯ ಮುಂಭಾಗದಲ್ಲಿ ಪೊಲೀಸ್ ಭದ್ರತೆ ಹೆಚ್ಚಿನ ಪ್ರಮಾಣದಲ್ಲಿ ನಿಯೋಜನೆ ಆಗಿರೋದ್ರಿಂದ ಯಾರನ್ನೂ ಕೂಡ ಶಾಲೆಯ ಒಳಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ತಾವು ಕೂಡ ಅಲ್ಲಿ ಗಮನಿಸ್ತಾ ಇರ್ಬೋದು, ಕಮ್ಯುನಿಕೇಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಒಳಗಡೆ ಹೋಗಬೇಕು ಅಂತ. ಆದರೆ ಯಾವುದೇ ಕಾರಣಕ್ಕೂ ಯಾರನ್ನೂ ಕೂಡ ಒಳಗಡೆ ಬಿಡುವಂತಹ ಕೆಲಸ ಆಗ್ತಾ ಇಲ್ಲ. ಒಂದು ಕಡೆ ಪೊಲೀಸ್ ಭದ್ರತೆ, ಮತ್ತೊಂದು ಕಡೆ ಶಾಲಾ ಆಡಳಿತ ಮಂಡಳಿ. ತಾವೆಲ್ಲ ಗಮನಿಸ್ತಾ ಇದ್ರಿ ಈ ಶಾಲೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸದ್ಯಕ್ಕೆ ಇಲ್ಲಿವರೆಗೂ ಏನೆಲ್ಲ ಆಗಿದೆ ಅಂತ ಹೇಳಿ. ಇದಾದ ನಂತರ ಹೆಚ್ಚಿನ ಬೆಳವಣಿಗೆ ಅಂತಂದರೆ ರಾಜಕೀಯ ನಾಯಕರು ಈಗಾಗಲೇ ತಮ್ಮ ತಮ್ಮ ರೀತಿಯಲ್ಲಿಯೇ ಹೇಳಿಕೆಗಳನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ನಾನು ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ ಕಾಮತ್ ಅವರನ್ನ ಮಾತಾಡಿಸಿದೆ. ನಾವು ಪ್ರತಿಭಟನೆ ಮಾಡುವ ಮೂಲಕ ತಪ್ಪನ್ನು ಪ್ರಶ್ನೆ ಮಾಡಿದರೆ ನಮ್ಮ ವಿರುದ್ಧ FIR ಹಾಕ್ತಾರೆ ಅಂತಂದರೆ ನಾವು ಹಿಟ್ಲರ್ ರಾಜಕಾರಣದಲ್ಲಿ ಇದ್ದೀವಾ? CM ಸಿದ್ದರಾಮಯ್ಯ ಅವರು ತುಷ್ಟೀಕರಣ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅನ್ನೋಂತಹ ಪ್ರಶ್ನೆಯನ್ನು ಮಾಡಿದರು. ರಮಾನಾಥ್ ರೈ ಅವರನ್ನು ಕೂಡ ನಾನು ಮಾತಾಡಿಸಿದೆ. ಅವ್ರು ಹೇಳ್ತಾ ಇರೋದು ಸತ್ಯಶೋಧನಾ ಸಮಿತಿ ಆಗಬೇಕು, ನಮ್ಮ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಬೇಕು. ಇಷ್ಟು ದಿನ ಇಷ್ಟು ವರ್ಷಗಳ ಕಾಲ ಆಗೋಯ್ತು, ಆದರೆ ಈಗ ನಮ್ಮ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಬೇಕು, ಈ ನಿಟ್ಟಿನಲ್ಲಿ ಕೆಲಸ ಆಗಬೇಕು ಅನ್ನೋದರ ಜೊತೆಗೆ ಅವರು ಶಾಲೆಗೆ ಬಂದು ಯಾರೆಲ್ಲ ಜನಪ್ರತಿನಿಧಿಗಳು ಪ್ರತಿಭಟನೆಯನ್ನು ಮಾಡಿದರೋ ಅವರ ಉದ್ದೇಶ ಘರ್ಷಣೆ ಮಾಡುವುದಾಗಿತ್ತು. ಘರ್ಷಣೆಗೋಸ್ಕರ ಅವರು ಈ ರೀತಿ ಮಾಡಿದ್ರು ಬಿಟ್ಟರೆ ಬೇರೆ ಏನೂ ಇಲ್ಲ. ಆದರೆ ನಾವು ಆ ರೀತಿಯಲ್ಲ, ಸಮಾಜದಲ್ಲಿ ಸ್ವಾಸ್ಥ್ಯ ಕದಡುವಂತಹ ಕೆಲಸ ಕಾಂಗ್ರೆಸ್ನಿಂದ ಆಗಲ್ಲ ಅಂತ ರಮಾನಾಥ ರೈ ಅವರು ಹೇಳ್ತಾ ಇದ್ದಾರೆ. ರಾಜಕಾರಣ ಮಾಡ್ತಾ ಇರೋದೇ ಕಾಂಗ್ರೆಸ್ನವರು ಅಂತ BJPಯ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಕಿಡಿಕಾರಿದ್ರು CM ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ. ನಮ್ಮ ಶಾಸಕರ ಮೇಲೆ FIR ಅನ್ನು ಹಾಕಿರೋದು ಇದು CM ಸಿದ್ದರಾಮಯ್ಯ ಅವರ ಷಡ್ಯಂತ್ರ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಇವತ್ತು ಸೆಷನಲ್ಲಿಯೂ ಕೂಡ ಇದೇ ವಿಚಾರ ಚರ್ಚೆ ಆಗಿದೆ. ಸದ್ಯಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ನಾನು ಪಾಲಕರನ್ನು ಕೂಡ ಮಾತಾಡಿಸುವಂತಹ ಕೆಲಸ ಮಾಡ್ತೀನಿ. ಯಾರು ಕೂಡ ಸದ್ಯಕ್ಕೆ ಸಿಗ್ತಾ ಇಲ್ಲ, ಅವರವರ ಕೆಲಸಗಳ ಮೇಲೆ ಅವರು ಬ್ಯುಸಿ ಆಗಿರೋದ್ರಿಂದ ಸದ್ಯಕ್ಕೆ ಸಿಕ್ಕಿಲ್ಲ. ಆದರೆ ಶಾಲೆಯ ಮುಂಭಾಗದಲ್ಲೇ ನಾನು ನಿಂತು ಕಾಯ್ತಾ ಇದ್ದೀನಿ ಯಾರಾದರೂ ಸಿಗ್ತಾರಾ ಅಂತ. ಸದ್ಯಕ್ಕೆ ಶಾಲಾ ಮಕ್ಕಳು ಒಳಗಡೆ ಇದ್ದಾರೆ, ಪೇರೆಂಟ್ಸ್ ಎಲ್ಲ ಡ್ಯೂಟಿಗೆ ಹೋಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅವ್ರನ್ನ ಮಾತಾಡಿಸುವಂತಹ ಕೆಲಸ ಆಗುತ್ತೆ. ಒಟ್ಟಿನಲ್ಲಿ ರಾಜಕೀಯ ಸ್ವರೂಪ ಪಡೆದುಕೊಂಡಿರುವಂಥದ್ದು 100ಕ್ಕೆ 100ರಷ್ಟು ನಿಜ. ಸ್ಮಿತಾ, ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಇಲ್ಲಿ ಮಂಗಳೂರಿನ ಜನ ಹೇಳ್ತಾ ಇರೋದು ಈ ಚುನಾವಣೆ ಹತ್ತಿರ ಬಂತಲ್ಲ ಅದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾರೆ, ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ ನಮ್ಮ ಮಂಗಳೂರಿಗೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ರಾಜಕೀಯ ಸ್ವರೂಪ ಪಡೆದಿದೆ. ಮುಂದೆ ಇದು ಯಾವ ಹಂತವನ್ನು ತಲುಪುತ್ತೆ ಅನ್ನೋದು ಕೂಡ ಸದ್ಯಕ್ಕಿನ ಪ್ರಶ್ನೆ ಆಗುತ್ತೆ.